ಏನು ಮಾಡೋಣ? ಈ ಮಂಜಿ ಆ ಮೂದೇವಿನ ಇಬ್ರು ಮಾತಾಡ್ಸಂಗಾಗಬೇಕು. ಇಬ್ರು ವಿರುದ್ಧ ಆಗಬೇಕು. ಏನಾದರೂ ಮಾಡೋಣ ಅಂದರೆ ಏನು ಅಂತ ಹೊಳಿತಾನೆ ಇಲ್ವಲ್ಲಪ್ಪ. ಹೆಂಗೂ ಇವತ್ತು ನಾನು ಮದುವೆಗೆ ಹೋಗೋಕ್ಕೆ ಅಂತ ನೆಕ್ಲೆಸ್ ಹಾಕೊಂಡಿದ್ದೆ. ಈ ನೆಕ್ಲೆಸ್ ಆಸೆ ತೋರಿಸಿರಿ, ನಾನು ಇದನ್ನು ಕೊಡ್ತೀನಿ, ನೀನು ಅವಳನ್ನ ಮಾತಾಡಿಸ್ಬೇಡ ಅಂತ ನಾನು ಹೇಳಿದ್ರೆ ಮಂಜಿ ಗ್ಯಾರಂಟಿ ಒಪ್ಕೊಂತಾಳೆ ಅನ್ಸುತ್ತೆ. ಹಂಗೆ ಮಾಡ್ತೀನಿ, ಬರಲಿ ಇರೋ ಅವಳು. ಹೆಂಗೂ ಬಡ್ತಾಂದಾಗೆ ಬೆಂದವಳೆ, ಇಂಥದ್ದೆಲ್ಲ ನೋಡಿರಲ್ಲ ಅವಳು. ಈ ಮನೆಗೆ ಬಂದ ಮೇಲೂ ನಾವು ಯಾತೂ ಒಡವೆ ಕೊಟ್ಟಿಲ್ಲ. ನಾನಿವಾಗ ಈ ನೆಕ್ಲೆಸ್ ಕೊಡ್ತೀನಿ, ನೀನು ಆ ಶ್ರೀದೇವಿ ಜೊತೆ ಜಗಳ ಆಡು, ಅವಳ ಜೊತೆ ಸೇರಬೇಡ, ನಾನು ಹೇಳ್ದಂಗೆ ಕೇಳು ಅಂತಂದರೆ ಕೇಳ್ತಾಳೆ ಅನ್ಸುತ್ತೆ. ಅಲ್ಲ, ನಾನು ಹೇಳ್ತಿದ್ದೀನಿ ಅನ್ನೋದು ಕಲ್ದೇ ಇದ್ರೂ ಈ ಬಂಗಾರದ ಮೇಲೆ ಆದ್ರೂ ಆಸೆಯಿಂದ ಒಪ್ಕೊಂತಾಳೆ ಅನ್ಸುತ್ತೆ. ಎಲ್ಲಿಗೋದ್ಲು ಆ ಶ್ರೀದೇವಿ? ಎಲ್ಲೋ ಹೊಲ್ತಕ್ಕೆ ಹೋದ್ಲು, ಇವಳೆಲ್ಲೋ ಹೊರಕ್ಕೆ ಹೋದ್ಲೇನೋ, ಬತ್ತಾಳೆ ಅನ್ಸುತ್ತೆ ಈಗ. ಈಗ ಬಂದರೆ ಅವಳಿಗೆ ಈ ಬಂಗಾರದ ಆಸೆ ತೋರಿಸಿ ನನ್ನ ಕಡೆಗೆ ಎಳ್ಕೊಂತೀನಿ ಆ ಮಂಜಿನ. ಮಂಜಿ, ನನ್ನ ಕಡೆಗೆ ಹೆಂಗೆ ಹೇಳ್ಕೊಳ್ಳೋದು ಅಂತನ ಈಗ ಗೊತ್ತಾಯ್ತು. ನಿಮ್ಮಂಥ ಬಡವಿಗೆ ಇಂಥ ಆಸೆ ತೋರಿಸ್ಬಿಟ್ರೆ ಬಂಗಾರ ದುಡ್ಡಿನ ಆಸೆನ ಬಿದ್ದೋಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಈ ಜಯಮ್ಮನ ಅಷ್ಟು ಸುಲಭನಾಗಿ ಯಾಮಾರ್ಸಕ್ಕಾಗಲ್ಲ ಯಾರು. ನಾನು ಅಂದ್ಕೊಂಡಿದ್ದ ಕೆಲಸನ ನಾನು ಮಾಡೇ ಮಾಡ್ತೀನಿ ಕಣೆ ಮೂದೇವಿ. ನಿನ್ನ ಮನೆಯಿಂದ ಆಚೆಗೆ ಹಾಕ್ಸಿದ್ರೇನೆ ನನಗೆ ನೆಮ್ಮದಿ ಈ ಮನೆಯಾಗೆ. ಅಲ್ಲಿ ತಕ್ಕ ನನಗೆ ಸಮಾಧಾನ ಇಲ್ಲ. ಬಂದ್ಲಲ್ಲ ಅತ್ತೆ. ಏನತ್ತೆ, ಮದುವೆಗೆ ಹೋಗಿದ್ರಲ್ಲ, ಯಾವಾಗ ಬಂದ್ರಿ? ಈಗ ಒಂದು ಸ್ವಲ್ಪ ತಾತು ಕಣೆ ಮಂಜಿ. ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಅವಳು ಶ್ರೀದೇವಿ ಹೊಲ್ದಾಗೆ ಕೆಲಸ ಇದೆ ಅಂತ ಹೊಲ್ದಕ್ಕೆ ಹೋಗಿದ್ದಾಳೆ. ನೀವು ಅವಾಗಲೇ ಬಂದ್ರಲ್ವಾ? ನಾನು ಅಲ್ಲಿ ಹೋಗ್ತಿದ್ನಲ್ಲ, ಅವಾಗ ಬಂದ್ರಲ್ವಾ ನೀವು? ಅದೇ ಇವನು ರವಿ ಇದ್ದ ಇಲ್ಲೇನೆ, ಏನೋ ತಗೊಂಡು ಹೋಗಕ್ಕಂತ ಬಂದಿದ್ದ. ಅವನು ಹೇಳ್ದ ಇದೇ ಹೊಲ್ದಾಗಿದ್ದಾಳೆ ಮಂಜಿ, ಇಲ್ಲೇ ಎಲ್ಲ ಓದ್ಲು ಅಂತ. ನೀನು ನೋಡ್ದೆ ನನ್ನ? ಸರಿ ಆಯ್ತು. ಮಂಜಿ, ನಿನಗೆ ನಾನು ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಏನು ಅನ್ಸ್ಬೇಕು? ಏನು ನಿಮ್ಮನ್ನೇನು ಹೊಸ್ದಾಗ ನೋಡ್ತಾ ಇದ್ದೀನಿ ಅತ್ತೆ. ಅಲ್ಲೇ ಬಂದು ಒಂದಷ್ಟು ದಿನ ನೋಡ್ತಲೇ ಇದ್ದೀನಲ್ಲ. ನೋಡ್ತಾ ಇದೆಯಾ ಸರಿ, ಆದ್ರೆ ನಾನು ಕತ್ ನೋಡು, ಇಲ್ಲಿ ಏನಿದೆ ನೆಕ್ಲೆಸ್ ನೋಡು, ಏನ್ ಅನಿಸ್ತಾ ಇದೆ? ನೆಕ್ಲೆಸ್ ಹಾಕೊಂಡು ಇದ್ರಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಲೆಸ್ ನಿಮಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ನಿನ್ಗೂ ಇದೇ ತರದ ನೆಕ್ಲೆಸ್ ಹಾಕೋಬೇಕು, ನಾನು ಬಂಗಾರ ಹಾಕೋಬೇಕು, ಸರ ಹಾಕೋಬೇಕು ಅಂತ ಅನ್ಸಲ್ವಾ ನಿನ್ಗೆ? ನಿನ್ಗೇನು ಆಸೆ ಇಲ್ವಾ? ಯಾಕೆ ಅನ್ಸಲ್ಲ ಅತ್ತೆ? ಅನ್ಸುತ್ತೆ. ಆದ್ರೆ ನಮ್ಮನೆ ಬರ್ದಾಗೆಲ್ಲ ಅದೆಲ್ಲ ಇರ್ಬೇಕಲ್ಲ. ನೀವೇನು ಮಾಡ್ಸಿದ್ದೀರಾ, ಮಾವ ಮಾಡ್ಸಿದ್ದೀರಾ, ಹಾಕೊಂಡಿದ್ದೀರಾ. ನಾವು ಮುಂದೆ ಯಾವಾಗಾದ್ರೂ ಮಾಡ್ಸಿದ್ರೆ ಹಾಕೋಬಹುದು ಬಿಡಿ. ಅಯ್ಯೋ, ಸುಮ್ಮನೆ ಆಸೆ ಪಟ್ರೆ ಆಗಲ್ಲ. ಅದನ್ನ ಪಡ್ಕಮಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಪಡ್ಕಮಕ್ ನೋಡ್ಬೇಕು. ನಮ್ ಕೈಲಿ ಆಗಲ್ಲ ಅಂತ ಸುಮ್ಮನಿದ್ದೆ, ಯಾವುದು ಆಗಲ್ಲ. ಗೊತ್ತಾಯ್ತಾ? ನಾನು ಈಗೇನೇನೇನು ಇದನ್ನ ನಾನು ಕೇಳ್ದಕ್ಕೆ ನಿಮ್ಮ ಮಾವ ಏನ್ ಮಾಡಿಸ್ಕೊಟ್ಟಿಲ್ಲ, ನಾನು ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು. ಇದು ನಮ್ಮ ಸೊಸೆಗೇನೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಸೊಸೆಗೆ ಯಾರು ನನ್ನ ಸೊಸೆಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಯಾರಿಗೆ ಕೊಡಬೇಕು ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ. ಹೌದತ್ತೆ, ಹಂಗಾದ್ರೆ ನನಗೆ ಕೊಡಿಯತ್ತೆ, ನನಗೆ ಕೊಡಿ. ನಾನು ಶ್ರೀದೇವಿ ಇಬ್ರು ಹಾಕಂತೀವಿ, ನಾನೊಂದ್ಸರಿ ಅವಳೊಂದ್ಸರಿ. ನೀನೊಂದ್ಸರಿ ಅವಳೊಂದ್ಸರಿ. ಇದೇನೇನು ಇಬ್ರಿಗೂ ಕೊಡಕ್ಕಲ್ಲ, ಯಾರಿಗಾದ್ರೂ ಒಬ್ರಿಗೆ ಅಷ್ಟೇ ಕೊಡಕ್ಕಾಗೋದು. ನೀನೊಂದ್ಸರಿ ಅವಳೊಂದ್ಸರಿ ಅಕ್ಕೆ ಮಕ್ಕೆ ಏನಿದ್ದ ಬಂಗಾರ ಇದು. ಯಾರಿಗೆ ಕೊಡ್ತೀನೋ ಅವ್ರ ಹತ್ರನೇ ಇರಬೇಕು, ಬೇರೆ ಯಾರಿಗೂ ಹೋಗ್ಬಾರ್ದು. ಹೌದಾ, ಸರಿ ಆಯ್ತು. ನಿಮ್ಗೆ ಯಾರು ಇಷ್ಟ ಆಗ್ತಾರ ಅವ್ರಿಗೆ ಕೊಡಿ, ಪರವಾಗಿಲ್ಲ. ಅಯ್ಯೋ ಅಲ್ಲ, ನನಗೆ ಆ ಶ್ರೀದೇವಿ ಯಾವಾಗ ತಾನು ಇಷ್ಟ ಆಗಿದ್ದಾಳೆ ಹೇಳು? ಅವಳು ಮದುವೆ ಆಗಿ ಬಂದಾಗಿಂದ ಅವಳು ಕಂಡ್ರೆ ನನಗೆ ಆಗಲ್ಲ. ಅವಳು ಆದ್ರೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಹೇಳು, ನೀನು ಒಳ್ಳೆ ಹುಡುಗಿ, ನಾನು ಹೇಳೋ ಮಾತು ಕೇಳ್ತೀಯ. ನಮ್ಮ ಮನೆಗೆ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದು, ಸೊಸೆಯಾಗಿ ಮಾಡ್ಕೊಂಡಿದ್ದು ನಾನು ತಾನೆ. ನಾನೇ ತಂದ್ಮೇಲೆ ನಿನ್ನ ಇಷ್ಟಪಡದೆ ಇರ್ತೀನ? ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಕಣೆ. ಹೌದಾತೆ, ಸರಿ ಆಯ್ತು. ಮತ್ತೆ ನನಗೆ ಕೊಡಿ, ನಿಮ್ಗೆ ಯಾರು ಇಷ್ಟ ಆಗ್ತಾರ ಅವ್ರಿಗೆ ಕೊಡಿ. ಯಾವಾಗ ಕೊಡ್ತೀರಾ? ಅದಕ್ಕೇನಂತೆ, ನಾಳೆನೆ ಕೊಡ್ತೀನಿ. ಆದ್ರೆ ನಾನು ಒಂದ್ ಷರತ್ತು ಹಾಕ್ತೀನಿ, ಅದಕ್ಕೆ ಒಪ್ಕೋಬೇಕು. ನೀನು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನಗೆ ಈ ನೆಕ್ಲೆಸ್ ಸಿಗುತ್ತೆ, ಇಲ್ಲ ಅಂದ್ರೆ ನಿನಗೂ ಸಿಗಲ್ಲ, ಅವಳಿಗೂ ಸಿಗಲ್ಲ. ಏನ್ ಹೇಳತ್ತೆ? ಏನ್ ಕಂಡೀಷನ್? ಏನದು ಹೇಳ್ರಿ, ನೀವ್ ಹೇಳ್ದಂಗೆ ಕೇಳ್ತೀನಿ. ಏನ್ ಮಾಡ್ಬೇಕು ಹೇಳಿ? ನೀನು ಒಪ್ಕೊಂತಿ ತಾನೆ? ಒಪ್ಕೊಂತೀನಿ ಅನ್ನೋದಾದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಹೇಳಲ್ಲ. ಆಮೇಲೆ ನಾನು ಹೇಳಿದ್ದೆಲ್ಲ ನೀನು ತಗೊಂಡೋಗಿ ಅವಳಿಗೆ ಹೇಳೋದು, ಇಬ್ರು ನಾಡ್ಕೊಂಡು ಹೋಗೋದು, ಹಂಗೆಲ್ಲ ಮಾಡಂಗಿಲ್ಲ. ನಾನು ಹೇಳೋದ ಕೇಳು. ನಿನಗೆ ಒಳ್ಳೇದಾಗುತ್ತೆ, ಮುಂದೆ ನಿನ್ಗೂ ಸುಂದ್ರಿಗೂ ಮುಂದೆ ಒಳ್ಳೇದಾಗುತ್ತೆ. ಹೌದಾ, ಸರಿ ಆಯ್ತು. ಏನು ಹೇಳಿ? ಏನೂ ಇಲ್ಲ, ನೀನೀಗ ಶ್ರೀದೇವಿನ ಫ್ರೆಂಡು ಅಂತ ಜೊತೆಗೆ ಇಟ್ಕೊಂಡು ಒಳ್ಳೆಯವಳು ಅಂತ ನಂಬಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಕೆಲಸನೂ ಇಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಜೊತೆಲಿ, ಅಕ್ಕ ತಂಗಿರ್ ಥರ ಇದ್ದೀರಲ್ಲ, ಅದನ್ನ ಮೊದಲು ನಿಲ್ಲಿಸ್ಬೇಕು ನೀನು. ಅದೇ ನನ್ನ ಮೊದಲನೇ ಕಂಡೀಷನ್. ಆಮೇಲೆ ಅವಳ ಹತ್ರ ನೀನು ಚೆನ್ನಾಗಿರ್ಬಾರ್ದು, ಮಾತಾಡ್ಸಬಾರ್ದು. ಓರ್ಗಿತ್ತಿ ಹೆಂಗಿರ್ತಾರೋ ಆ ಥರ ಅವಳು ಕಂಡ ಸಾಕು ಕಾಲು ಕೆರ್ಕೊಂಡು ಜಗಳ ಮಾಡಬೇಕು. ಅವಳಿಗೆ ಏನೇ ಮಾಡಿದ್ರು ಎಲ್ಲಾದ್ರಾಗ ತಪ್ಪು ಹುಡುಕಿ ಅವಳ ಸಿಗಾಕಿಸ್ಬೇಕು. ಅವಳನ್ನ ಈ ಮನೆ ಬಿಟ್ಟು ಹೋಗಂಗೆ ನೀನು ಮಾಡಬೇಕು.
ಅವಳನ್ನ ಈ ಮನೆ ಬಿಟ್ಟು ಹೋಗಂಗ್ ನೀನ್ ಮಾಡಿದ್ರೆ ಈ ನೆಕ್ಲೇಸ್ ನಿಂದಾಗುತ್ತೆ. ಅಯ್ಯೋ ಅತ್ತೆ, ಇದಾ ನಿಮ್ ಕಂಡೀಷನ್? ಈ ತರ ಹೇಳ್ತೀರಾ ಅಂದಿದ್ರೆ ನಾನು ನಿಮ್ಮನ್ನ ಮಾತೇ ಕೇಳ್ತಾ ಇರ್ಲಿಲ್ಲ. ಅಲ್ಲ, ನೀವು ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ ಬೇರೆ ಏನೋ ಹೇಳ್ತೀರೇನೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಶ್ರೀದೇವಿ ನಾನು ಚೆನ್ನಾಗಿರೋದು ನೋಡಿದ್ರೆ ನಿಮ್ ಕೈಲಿ ಸಹಿಸ್ಕೊಂಬಕ್ ಆಗ್ತಾ ಇಲ್ಲ ತಾನೆ? ಅದಕ್ಕೆ ನಮ್ಮಿಬ್ರನ್ನು ದೂರ ಮಾಡಕ್ಕೆ ಹಿಂಗೆಲ್ಲ ನೆಕ್ಲೆಸ್ ಅದು ಇದು ಅಂತ ಆಸೆ ತೋರಿಸಿ ನಮ್ಮಿಬ್ರು ಜಗಳ ತಂದಿಕ್ಬೇಕು ಅಂತ ಮಾಡಿದ್ಯಾ? ನಾವೇನೇನು ನಿನ್ನ ಗೆದ್ದಡ್ರಲ್ಲ, ನೀನ್ ಹೇಳಿದ್ದೆಲ್ಲ ನಂಬಕ್ಕೆ. ಸುಮ್ನೆ ಹೋಗ್ತಾ ಇರು, ಇದೆಲ್ಲನ ಕೆಲ್ಸಕ್ಕೆ ಬರಲ್ಲ, ನನ್ನ ಹತ್ರ ನಡೆಯಲ್ಲ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ನೀವು ಹೊಡೆದು ನಿಮ್ ಬೇಳೆ ಬೇಯಿಸ್ಕೊಳ್ಳೋರು, ಇಬ್ರಿಗೂ ಜಗಳ ತಂದಿಕ್ಕೆ ಮೂರನೇವ್ರ ಲಾಭ ಅಂತ ನೀವು ಲಾಭ ಮಾಡ್ಕೊಂಬಕ್ ನೋಡ್ತೀರಾ. ನನಗೆ ಗೊತ್ತಿದೆ. ನಿನ್ನಾಟ ನಮ್ಮ ಹತ್ರ ನಡೆಸಬೇಡಿ. ಅಲ್ಲ, ಚೆನ್ನಾಗಿದ್ದಾರೆ ಯಾಕೆ ಹಿಂಗ ಆಡ್ತೀರಾ? ಚೆನ್ನಾಗಿರಕ್ಕಾಗಲ್ವಾ? ಸೊಸೆರು ಚೆನ್ನಾಗಿದ್ರೆ ನಿಮ್ ಕೈಲಿ ನೋಡಿ ಸಹಿಸ್ಕೊಳಕ್ಕಾಗಲ್ವಾ? ಯಾಕತ್ತೆ ಈ ತರ ಮಾಡ್ತೀರಾ? ಅಯ್ಯೋ ಲೇ ದಡ್ಮುಂಡೆ, ನಾನು ಹೇಳೋ ಕಂಡೀಷನ್ಗೆಲ್ಲ ಒಪ್ಪತ್ಕೊಂತೀನಿ ಅಂತ ಹೇಳ್ಬಿಟ್ಟು ಈಗ ಬೈಕ್ ಬಂದಂಗೆ ಮಾತಾಡ್ತೀಯಾ? ನಾನು ಹೋಗಿ ನಿನಗೆ ಹೇಳ್ತೀನಲ್ಲ. ಅದೇ ಈ ಬಂಗಾರನ ಶ್ರೀದೇವಿಗೆ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ರೆ ಅವಳು ಒಪ್ಪತ್ಕೊಂಡಿರೋಳು. ನಿನ್ನಂತ ದಡ್ಡಿ ಅಲ್ಲ ಅವಳು. ನಾನು ಹೋಗಿ ನಿನಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ಹೋಗ್ತೀನಿ. ಅಯ್ಯೋ ಅತ್ತೆ, ಸಿಟ್ ಮಾಡ್ಕೋಬೇಡಿ. ನೀವು ಮನೇಲಿ ಸುಖವಾಗಿದ್ದೀರ ತಾನೆ? ನಿಮ್ಗೇನ್ ಕಮ್ಮಿ ಮಾಡಿದೀವಿ? ನಾವೇನಾದ್ರೂ ಅಲ್ಲ, ಶ್ರೀದೇವಿ ಏನಾದ್ರು ನಿನ್ಗೇನಾದ್ರೂ ಮೋಸ ಮಾಡಿದಾಳತ್ತೆ? ಇಲ್ಲ ತಾನೆ? ಅಥವಾ ಈ ಮನೆದೇನಾದ್ರೂ ಓದ್ಕೊಂಡು ತವ್ರ ಮನೆಗೆ ಕೊಟ್ಟಿದ್ದಾಳ? ಇಲ್ಲ ತಾನೆ? ನೀವ್ ಯಾಕೆ ಅವಳ ಮೇಲೆ ಅಷ್ಟೊಂದು ದ್ವೇಷ ಮಾಡ್ತೀರಾ? ಅವಳು ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಮದ್ವೆ ಮಾಡ್ಕೊಂಡ್ ಬಂದು ಅಂತ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ? ಇದು ಒಳ್ಳೇದಲ್ಲ. ಸುಮ್ನೆ ಎಲ್ಲ ದ್ವೇಷ ಅಸೂಯೆ ಎಲ್ಲ ಮರ್ತು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ, ನಾವು ಚೆನ್ನಾಗಿರ್ತೀವಿ, ಈ ಮನೇನು ಚೆನ್ನಾಗಿರುತ್ತೆ. ಅದ್ ಬಿಟ್ಬಿಟ್ಟು ಈ ತರ ಸೊಸೆಯರ ಮಧ್ಯೆ ಜಗಳ ತಂದಿಕ್ಕಿ ನಿಮ್ ಬೇಳೆ ಬಯಸ್ಕೊಳಕ್ ಹೊರಬೇಡ್ರಿ. ಅದು ಎಂದಿಗೂ ಸಾಧ್ಯನೇ ಇಲ್ಲ. ಆಯ್ತು ಕಣಿ, ಆಯ್ತು ಹೋಗಿ ನಾನು ನಿನ್ಗೆ ಹೇಳ್ತಾ ಇದೀನಲ್ಲ, ಶ್ರೀದೇವಿಗೆನೆ ಇಂಥದ್ದು ಏನಾದ್ರು ನಾನು ಹೇಳಿದ್ರೆ ನಿನ್ ಜೊತೆ ಇವತ್ತೇ ಜಗಳಕ್ಕೆ ಬಿದ್ದಿರೋಳು ಒಡವೆ ಸಿಗುತ್ತೆ ಅಂತ. ನೀ ದಡ್ಡ ಮುಂಡೆ, ಅವಳ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ತೀಯ. ಕೈಗೆ ಬಂದಿದ್ದ ನೀನು ಬಾಯಿಗೆ ಬರ್ದಂಗ್ ಮಾಡ್ಕೊಂತ ಇದೀಯ ಅಷ್ಟೇನೆ. ನಿನ್ನಂತ ದಡ್ಡಿ ಯಾರು ಇಲ್ಲ. ನಿನ್ನ ಬುದ್ಧಿವಂತೆ ನಮ್ ಸುಂದ್ರಂಗೆ ನೀನೇ ತಕ್ಕನ ಜೋಡಿ ಅಂತ ಮದುವೆ ಮಾಡ್ಕೊಂಡ್ ಬಂದೆ. ಆದ್ರೆ ಈಗ ಗೊತ್ತಾಗ್ತೈತಿ ನೀನೆಷ್ಟು ದಡ್ಡಿ ಅಂತ. ಇಂತ ದಡ್ಡಿ ಅಂತ ಗೊತ್ತಿದೆ ನಮ್ ಸುಂದ್ರಿಗೆ ಮದ್ವೆನೇ ಮಾಡ್ತಿರ್ಲಿಲ್ಲ. ಹೌದಾತೆ, ಈಗೇನ್ ಮದ್ವೆ ಆಗೋಗೈತೆ ತಾನೆ? ನಾನೇನು ಅಷ್ಟು ದಡ್ಡಿ ಅಲ್ಲ. ನೀವ್ ಹೇಳ್ದಂಗೆ ನೀವ್ ಹಿಂಗಂತ ತಕ್ಷಣ ನಾನೇನೇನು ದಡ್ಡಿ ಆಗ್ಬಿಡಲ್ಲ. ನೀವ್ ಇನ್ನೊಂದ್ಸಲ ಹಿಂಗೆಲ್ಲನ ನಮ್ಮಿಬ್ರ ಮಧ್ಯೆ ಜಗಳ ತಂದಿಕ್ಕಕ್ ಬರ್ಬೇಡ್ರಿ. ಸುಮ್ನೆ ಹೋಗಿ. ಎಲ್ಲ ಇವಳ ನೋಡ್ದ, ಬಂಗಾರದ ಆಸೆ ತೋರಿಸಿದ್ರು ಈ ಲೌಡಿ ಒಪ್ಕೊಂತ ಇಲ್ವಲ್ಲ ನಾನು ಹೇಳಿದಕ್ಕೆ. ಇದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಲೇಬೇಕು. ಹಂಗೆ ಮಾಡ್ತೀನಿ. ಆಮೇಲೆ ಲಜ್ಜಿತಕ್ಕೆ ಹೋಗ್ತೀನಿ. ಸರಿ. ಹುಷೋ, ಇವ್ಯಾವಲ್ಲ ಕೋಳಿಗಳು ನಮ್ಮನೆ ಬಾಗ್ಲಕ್ಕೆ ಬರ್ತಾವೆ. ಯಾವಲಕ್ಕೆ ನಮ್ಮ ಕೋಳಿಗಳು ಎತ್ಲಾಗ ಹೋಗ್ತಾವ ಏನ್ ಸುಡ್ಗಾಡು. ಈ ಲೌಡೇರು ಅಲ್ಲಿ ಇಲ್ಲಿ ಹೊಡೆದು ಸುಮ್ಮನೆ ಹಾಕ್ತಾರೆ. ಅವಕ್ಕೆ ಅನ್ನ ಮುದ್ದೆ ಅಥವಾ ಯಾತನ ಕಾಳು ಪಳ ಹಾಕ ನಂಬಲ್ಲ, ನಮ್ಮಂತ ಬಿಡ್ತಾರೆ. ಬಂದಿಲ್ಲಿ ಮೇಯ್ಕೊಂಡು ಯಾವತ್ತು ಹೋಗ್ಲಿ ಅಂತಾನ ನಾವೆಲ್ಲನ ಗುಡ್ಸಾಕ್ಬೇಕು. ಏನಿಲ್ಲ, ಒಂದು ಕಲ್ಲ ತಗೊಂಡು ಕಾಲ್ ಮುರಾಕ್ಬಿಡ್ತೀನಿ. ಏನಾನ ಇನ್ನೊಂದ್ಸಲ ಇಟ್ಲ ಬಂದ್ರೆ ಈ ಕೋಳಿಗಳು. ಅಲಜಿ ಯಾಕೆ ಕೋಳಿಗಳನ್ನ ಬೈತಾ ಇದೀಯಾ? ಏನ್ ಮಾಡಿ ಹೋವ? ಏನ್ ಮಾಡನೆ ಜಯಮ್ಮ? ಅಲ್ಲ ಆಗ್ಲ ಬಂದು ಇಲ್ಲೇ ನಮ್ಮಂತಾಗೆ ಯಾವನ ನಮ್ಮ ಕೋಳಿಗಳು ತಿಂತಾ ಅಂತ ಯಾತನ ಹಾಕಿರ್ತೀನಿ. ಅನ್ನದ ಕಾಳ ಯಾತನ ಅನ್ನದಾಗಳ ಒಂದು ಅದೇ ತಿಂದು ಇವತ್ತು ಹೋಗ್ತವೆ. ನೋಡಿ ಹೆಂಗದ ಕೋಳಿಗಳು ನಮ್ಮವು ಎತ್ಲಾಗ ಹೋಗ್ತವೆ. ಅದು ಎತ್ಲಾಗ ಹೋಗ್ತವೆ ಏನ್ ಸುಡ್ಗಾಡು. ಏನ್ ಮಾಡಕ್ಕಾಗಲ್ಲ ಬಿಡು. ನಮ್ಮ ಕೋಳಿ ಅವ್ರ ಮಂತಕ್ಕೆ ಹೋಗ್ತವೆ, ಅವ್ರ ಕೋಳಿ ನಮ್ಮ ಮಂತಕ್ಕೆ ಬರ್ತವೆ. ಎಲ್ಲ ಇದ್ದಿದ್ದೇನೆ ಹಂಗಂತ ಹೇಳಿ ಯಾಕೆ ಸುಮ್ಮನೆ ಬೈಕೊಂಡು ಅವ್ರ ಕೊಟ್ಟೆ ಯಾಕೆ ಜಾಗಕ್ಕೆ ಹೋಗ್ತೀಯ? ಅವ್ರ ಮೊದ್ಲೇ ಖ್ಯಾತಿ ಮಾರ್ಯಾರ ಅವರು. ಖ್ಯಾತಿ ಮಾರ್ಯಾರ. ನಾನು ಅವ್ರಿಗಿನ್ನ ಅಪ್ಪ. ಯಾವಳನ ಬರ್ಲಿ ನನ್ನ ಜೊತೆಗೆ ಜಗಳ ಆಡಕ್ಕೆ. ಅಯ್ಯೋ, ನಿನ್ ಜೊತೆಗೆ ಜಗಳಾಡಿ ಯಾರೋ ಜಯಿಸಕ್ಕಾಗಲ್ಲ. ಕುಕ್ಕಪ್ಪ. ಏನಮ್ಮ ಜಯಮ್ಮ, ಅಪ್ರೂಪಕ್ಕೆ ಇಲ್ಲಿ ಬಂದ್ಬಿಟ್ಟೆ? ಏನ್ ಸಮಾಚಾರ? ಏನು ಇಲ್ಲ, ಹಿಂಗೆ ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ. ಎಲ್ಬೋದ್ಲ ನಿನ್ ಸೊಸೆ? ನನ್ನ ಸೊಸೆ ಎಲ್ಗೋ ಹೋಗ್ಯಾಳಮ್ಮ. ಎಲ್ಗೋ ಹೊಲ್ತಕ ಪಲ್ತಕ ಯಾತ ತತ್ತೀನಿ ಅಂತ ಹೋಗ್ಯಾಳ. ಕಾಯಿ ಪಾಯಿ ಉದುರ್ತಾವೇನೋ ಅಂತ. ನಮ್ಮವು ಒಂದು 15-20 ಮರ ಇದಾವಲ್ಲ, ಅದಕ್ಕೆ ಯಾರನ್ನ ಬಂದ್ರೆ ಓದ್ಕೊಂಡು ಹೋಗ್ತಾರೆ ಅಂತ ನಾನು ಹೋಗಿ ಕುಕ್ಕ ಹೋಗಲ್ಲೇನೆ ಅಂತ ಅಂದೆ. ಇವತ್ತು ಹೆಂಗೋ ಕೂಲಿ ಪಾಲಿ ಆಗ್ತಿಲ್ಲ, ಹೋಗಲ್ಲ ಕುಕ್ಕ ಹೋಗು ಅಂತ ಕಳಿಸಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ ಹೇಳು. ಏನೂ ಇಲ್ಲ, ನಿನ್ನ ಹತ್ರ ಒಂದು ಸಹಾಯ ಬೇಕಾಗಿತ್ತು ನನಗೆ. ನಾನು ಹೇಳ್ದಂಗೆ ಕೇಳ್ತೀಯಾ? ನೀನು ಹೇಳ್ದಂಗೆ ನಾನು ಯಾಕೆ ಕೇಳಿ? ನಾನು ಯಾಕೆ ಕೇಳಿ? ನನಗೇನು ಲಾಭ ಅದರಿಂದನ? ಅಯ್ಯೋ, ಅದರಿಂದ ಲಾಭ ಐತೆ ನಿನಗೂ. ನಿನಗೆ ನಾನು ಯಾಕನ ಅಡ್ಕೆಲೆ ಪಡ್ಕೆಲೆ ಹಾಕ್ಯಮಕ್ಕೆ ಒಂದು 50 ರೂಪಾಯಿ ಕೊಡ್ತೀನಿ. ನಾನು ಹೇಳ್ದಂಗೆ ಕೇಳ್ತೀಯಾ? ನಾನು ಹೇಳ್ದಂಗೆ ನನ್ನ ಸೊಸೆ ಹತ್ರ ಹೇಳ್ತೀಯಾ? ಹಂಗಾದ್ರೆ ಸರಿ, ನನಗೆ ಲಾಭ ಬರುತ್ತೆ ಅಂದರೆ ನಾನು ಕೇಳ್ತೀನಿ. ಅದು ಏನು ಮಾಡಬೇಕು ನಿನ್ನ ಸೊಸೆ ತಗ? ಅದು ಏನು ಹೇಳಬೇಕು ಹೇಳು. ನಿನ್ನ ಬಗ್ಗೆ ಒಳ್ಳೇದು ಹೇಳ್ಬೇಕಾ? ಜಯಮ್ಮ ಮುತ್ತಿನಂತವಳು, ಒಳ್ಳೆಯವಳು, ಸತ್ಯವಂತೆ, ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳಿದ್ದಂಗೆ. ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊ, ನಿಮ್ಮ ಅತ್ತೆಗೆ ಬೈಬೇಡ ಅಂತ ಹೇಳ್ಬೇಕಾ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ. ನಾನು ಯಾಕೆ ಅವ್ರ ಹತ್ರ ಬೈಸ್ಕೊಂಬ್ಲಿ? ನೀನು ಯಾಕೆ ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ನಮ್ಮ ಸೊಸೆ ಚಿಕ್ಕ ಸೊಸೆ ಇದ್ದಾಳಲ್ಲ ಮಂಜಿ, ಅವಳ ಹತ್ರ
ನಿನ್ನ ಶ್ರೀದೇವಿ ಬಂದಿದ್ಲು, ಅವಳೇನೋ ಎಲ್ಲ ಕೆಲಸನ ನಿನ್ನ ಹತ್ರನೇ ಮಾಡ್ತಾಳಂತೆ. ನೀನು ಬಕ್ರ ಆಗಿದೆಯಂತೆ. ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳ ಕೆಲಸನೆಲ್ಲ ನೀನೇ ಮಾಡ್ತೀಯಂತೆ. ಅದಕ್ಕೆ ಅಂತ ಅವಳು ನಿನ್ನ ಚೆನ್ನಾಗಿ ನೋಡ್ಕೊಂತಾಳೆ, ಚೆನ್ನಾಗಿ ಮಾತಾಡಿಸ್ತಾಳಂತೆ. ನಿನ್ನಿಂದನ ಅವಳಿಗೆ ಉಪಯೋಗ ಇರಕ್ಕೆ ಅಂತ ನಿನ್ನ ಜೊತೆಗಿರೋದು. ಇಲ್ಲಿದ್ರೆ ಈತತಿಗೆ ನಿನ್ನ ಒದ್ದು ಹೊರಗೆ ಹಾಕ್ತಿದ್ಲಂತೆ ಅಂತ ಹೇಳ್ತೀಯಾ? ಯಾಕೆ? ಯಾಕನಾಗ್ಲಿ ಅಷ್ಟು ಹೇಳು ಮಂಜಿತ್ ಹತ್ರ. ಅವಳು ಸರಿ ಇಲ್ಲ ಶ್ರೀದೇವಿ, ಹಿಂಗಂತಿದ್ಲು. ಅವಳು ಮಂಜಿ ದಡ್ಡಿ, ನಾನು ಒಳ್ಳೆಯವಳು ಅಂದ್ಕೊಂಡು ನಾನು ಹೇಳ್ದಂಗೆ ಕೇಳ್ತಾಳೆ, ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಅಡುಗೆ ಕೆಲಸ, ನೀರು ತರೋದು, ಹೊಲ್ತಕ್ಕೆ ಹೋಗೋದು, ಬುದ್ಧಿ ತಾಣೋದು ಎಲ್ಲ ಅವಳೇ ಮಾಡ್ತಾಳೆ. ನಾನು ಇವಾಗ ಆರಾಮಾಗಿದ್ದೀನಿ, ಹೆಂಗೋ ಅವಳ ಹತ್ರ ಒಂದು ನಗ್ನಗ್ತಾ ಮಾತಾಡಿದ್ರೆ ಸಾಕು, ನನ್ನ ನಂಬಿಡ್ತಾಳೆ ಇವಾಗ ಅಂತಾನ ಹೇಳಿದ್ಲು ನಿನ್ನ ಶ್ರೀದೇವಿ ಅಂತಾನ ಹೇಳು. ಅದನ್ನ ಹೇಳಿ ಆಮೇಲೆ ಅವಳು ಹಿಂಗಂದಂತೆ ಅಂತಾನ ಹೋಗಿ ಕೇಳಿದ್ರೆ ಅದಕ್ಕೆ ಇನ್ನೊಂದೂ ಹೇಳು. ನಾನು ಹೇಳ್ದೆ ಅಂತ ನಾ ಹೇಳಕ್ ಹೋಗ್ಬೇಡ. ಹಿಂಗೆ ನಿನ್ನ ಹೋಗಿ ಸೀದಾ ಅವಳು ಕೇಳಕ್ ಹೋಗ್ಬೇಡ. ಅವಳು ಮಾತಾಡ್ಬೇಡ, ಮೂಗು ಮುಷ್ಣಿ ತಿರ್ಕೊಂಡು ಅವಳು ಮಾತಾಡ್ಬೇಡ, ಹಂಗಿರು ಅಂತ ನಾ ಹೇಳ್ಕೊಡು. ಅಲ್ಲ ನೀನೇ ಹೇಳ್ಬೋದಾಯ್ತಮ್ಮ ನಿನ್ನ ಸೊಸೆಗೆ, ನಿನ್ನ ಚಿಕ್ಕ ಸೊಸೆಗೆ ನೀನೇ ತಾನೇ ಸೊಸೆ ತಂದವಳು. ಅಲ್ಲ ನಾನು ಎಲ್ಲ ಪ್ರಯತ್ನ ಮಾಡಿ ನಿನ್ನ ಹತ್ರ ಬಂದಿರೋದು. ನನಗೇನು ಅಷ್ಟು ಬುದ್ಧಿ ಇಲ್ಲ ಅಂತ ಕಣಿದ್ಯಾ? ನಾನು ಹೇಳ್ದಷ್ಟು ಮಾಡು, ನಿನಗೆ 50 ರೂಪಾಯಿ ಕೊಡ್ತೀನಿ. ಸರಿ ಕಣೆ, ಆಯ್ತು. ಯಾವಾಗಾದ್ರೂ ನಿನ್ನ ಸೊಸೆ ಇತ್ಲಾಗ ಬತ್ತಾಳೆ ಇಲ್ಲ, ನಾನಾದ್ರೂ ನಿಮ್ಮ ಮನೆ ಕಡೆಗೆ ಬರ್ತೀನಿ. ಅಯ್ಯೋ ನೀನ್ ಮನೆ ಕಡೆಗೆ ಬರಬೇಡ. ಅಲ್ಲಿ ಯಾರಾದ್ರೂ ಇದ್ದೇ ಕಷ್ಟ. ನಮ್ಮ ಅತ್ತೇನೋ ಇಲ್ಲ ನನ್ನ ಮಗನೋ ನನ್ನ ಗಂಡನೋ ಯಾರಾನು ಇರ್ತಾರೆ. ಆ ಶ್ರೀದೇವಿ ಆದ್ರೂ ಇರ್ತಾಳೆ. ಅವಳು ಮಂಜಿ ಈ ಕಡೆ ಬಂದಾಗ ಕರೆದು ಕುಂಡಿಸ್ಕೊಂಡು ಹೇಳು. ಸರಿ ಆಯ್ತು. ಎಲ್ಲಿ 50 ರೂಪಾಯಿ ತತ ಇಲ್ಲಿ ಕೊಡ್ತೀನಿ. ಮೊದಲು ಕೆಲಸ ಮಾಡು, ಆಮೇಲೆ ಕೊಡೋ ದುಡ್ಡ. ಇಲ್ಲಮ್ಮ, ನೀನು ಮೊದಲು ಕೊಟ್ರೇನೆ ನಾನು ಈ ಕೆಲಸ ಮಾಡೋದು. ಇಲ್ಲಾಂದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಸರಿ ಆಯ್ತು, ಇರು ಕೊಡ್ತೀನಿ. ತಗ 50 ರೂಪಾಯಿ ಐತೆ. ನಾನು ಹೇಳ್ದಂಗೆ ಹೆಚ್ಚು ಮಾಡಬೇಕು. ನಾನು ಹೇಳ್ಕೊಟ್ಟೆ ಅಂತ ಎಲ್ಲೂ ನೀನು ಬಾಯಿ ಬಿಡಂಗಿಲ್ಲ, ಗೊತ್ತಾಯ್ತಾ? ಹಂಗೆ ನಾನು ಬಾಯಿ ಬಿಟ್ಟಿದ್ದು ಗೊತ್ತಾದ್ರೆ 50 ರೂಪಾಯಿ ನೀನು ವಾಪಸ್ ಕೊಡ್ಬೇಕಾಗುತ್ತೆ. ಅಯ್ಯೋ ನನಗೆ ಗೊತ್ತಿಲ್ವೇನೆ ಜಯಮ್ಮ, ಹಂಗೆಲ್ಲ ಏನು ಮಾಡಲ್ಲ. ತತ ದುಡ್ಡ. ತಗ ಹೇಳ್ದಂಗೆ ಮಾಡಬೇಕು. ನಾನು ಹೇಳ್ಕೊಟ್ಟೆ ಅಂತ ಹೇಳ್ಬಾರ್ದು, ನೀನು ಹೇಳಿದ್ಯಾ ಅಂತಲೂ ಆ ಶ್ರೀದೇವಿಗೆ ಗೊತ್ತಾಗಬಾರ್ದು, ಹಂಗೆ ಹೇಳ್ಬೇಕು. ಅಯ್ಯೋ ನಾನು ಇಂಥವೆಷ್ಟು ಮಾಡಿಲ್ಲ ಹೇಳು ಜಯಮ್ಮ. ಹೇಳು, ನನ್ನ ಬಗ್ಗೆ ನಿನಗೆ ಅನುಮಾನನೇ ಬೇಡ. ನಾನೆಲ್ಲ ಸರಿಯಾಗಿ ಇಕ್ತೀನಿ. ಹೆಂಗೆ ಹೇಳ್ಬೇಕಂಗೆ ನಾನು ಹೇಳ್ತೀನಿ. ಒಂದು ಕೇಳಿ ಸೇರಿಸ್ಕೊಂಡು ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಆಯ್ತು ಅಂತ ತಿಳ್ಕೊ. ಸರಿ ಆಯ್ತು, ಬರ್ತೀನಿ. ಹುಷಾರು, ಯಾರಿಗೂ ಗೊತ್ತಾಗಬಾರ್ದು ಈ ವಿಷಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.